ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಕೊಡ್ತಾ ಇದೀನಿ ಒಬ್ಬಟ್ಟು ಸಾರು ಮಾಡೋದು ಹೇಗೆ ಅಂತ. ಸೊ ಯುಗಾದಿ ಹಬ್ಬ ಇನ್ನೇನ್ ಬಂತು, ಒಬ್ಬಟ್ಟು ಸಾರು ಒಬ್ಬಟ್ಟು ಇಲ್ಲ ಅಂದ್ರೆ ಯುಗಾದಿ ಹಬ್ಬ ನಡೆಯಲ್ಲ. ಸೊ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲಿ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಸಾರು ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಮೊದ್ಲಿಗೆ ಬೇಳೆ ಕಟ್ ನೀರು. ಸೊ ಇದನ್ನ ಹೇಗೆ ಮಾಡ್ಕೊಬೇಕು ಅಂತ ನೆಕ್ಸ್ಟ್ ಹೇಳ್ತೀನಿ. ಹಾಗೆ ಹುಣಸೆ ಹಣ್ಣು ಒಂದು ನಿಂಬೆಹಣ್ಣಿಗೆ ಅದರದಷ್ಟು ನೆನ್ಸ್ಕೊಂಡು ಕುಯ್ಚ್ಕೊಬೇಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಸಾಸಿವೆ, ಆಮೇಲೆ ಒಣಕೊಬ್ಬರಿ, ಅರಿಶಿನ, ಆಮೇಲೆ ಸಾಂಬಾರ್ ಪುಡಿ, ಆಮೇಲೆ ಈರುಳ್ಳಿ ಒಂದು ಸಣ್ಣದಾಗಿ ಹಚ್ಕೊಂಡಿರ್ಬೇಕು. ಆಮೇಲೆ ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಬ್ಯಾಡಗೆ ಮೆಣಸಿನ್ಕಾಯಿ ಒಂದು ಅಥವಾ ಎರಡು. ಸೊ ಇಷ್ಟು ಸಾಮಗ್ರಿಗಳು ಬೇಕು ಈ ಒಬ್ಬಟ್ಟು ಸಾರು ಮಾಡೋದಕ್ಕೆ. ಸೊ ಮೊದಲಿಗೆ ಈ ಬೇಳೆ ಕಟ್ ನೀರನ್ನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಸೊ ಫಸ್ಟು ಒಂದು ತಪ್ಪಲೆ ತಗೊಂಡು ಅದಕ್ಕೆ ಒಂದು 2 ಲೋಟ ಅಷ್ಟು ನೀರು ಹಾಕೊಂಡು ಈ ಬೇಳೆನ ಚೆನ್ನಾಗಿ ಬೇಯಿಸ್ಕೊಂಡ್ಬಿಡ್ಬೇಕು. ಸೊ ಚೆನ್ನಾಗಿ ಬೇಯಿಸ್ಕೊಂಡಾಗ ಏನಾಗುತ್ತೆ, ಈ ಬೇಳೆ ಕಟ್ ನೀರು ಫಾರ್ಮ್ ಆಗುತ್ತೆ. ಸೊ ನೋಡ್ಬೋದು ಯಾವ ರೀತಿ ಬೇಯ್ತಾ ಇದೆ ಅಂತ. ಸೊ ಬೇಯಬೇಕಾದ್ರೆ ಒಂದು ಸ್ವಲ್ಪ ಆಯಿಲ್ ಹಾಕೊಳ್ಳಿ, ಅವಾಗ ಬೇಳೆ ಬೇಗ ಬೇಯುತ್ತೆ. ಸೊ ಆಮೇಲೆ ಈ ತರ ಕಸ ಎಲ್ಲ ವೇಸ್ಟ್ ಬಂದಿರುತ್ತಲ್ವಾ, ನೊರೆ ನೊರೆ ತರ. ಸೊ ಆವಾಗ ಇದನ್ನೆಲ್ಲ ತೆಗ್ದಾಕ್ಬಿಡಿ. ಅವಾಗ ಕಲ್ಲು ಮಣ್ಣು ಈ ತರ ಏನಾನ ವಿಷಕ್ರಿಮಿಗಳು ಏನಾನ ಇದ್ರೆ ಹೊಟ್ಟೋಗುತ್ತೆ. ಸೊ ನೋಡ್ಬೋದು ಈ ರೇಂಜಿಗೆ ಬೇಳೆ ಬೆಂದಿದ್ರೆ ನಮ್ಮ ಬೇಳೆ ಕಟ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಸೊ ಇಸುಕ್ತಾಗ ಪಿಚಕ್ ಅನ್ಬೇಕು. ಸೊ ಅವಾಗ ಬೇಳೆ ಕಟ್ ನೀರು ರೆಡಿ ಆಗುತ್ತೆ. ಸೊ ಬನ್ನಿ ಆ ನೀರ್ನ ಸೋಸ್ಕೊಂಬಿಡೋಣ. ಸೊ ಈ ಉಳಿದಿರೋ ಬೇಳೆಲಿ ಏನ್ ಮಾಡ್ಬೋದು, ಹೋಳಿಗೆ ಮಾಡ್ಬೋದು. ಸೊ ಒಬ್ಬಟ್ಟು. ಸೊ ಆ ಒಬ್ಬಟ್ಟು ಮಾಡಿರೋ ವಿಡಿಯೋನು ನನ್ನ ವೈಟಿ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ, ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಸೊ ಒಂದ್ ಸ್ವಲ್ಪ ತೊಗರಿ ಬೇಳೆ ತಗೊಂಡ್ರೆ ಸಾಕು ಈ ಒಬ್ಬಟ್ಟು ಸಾರು ಮಾಡೋದಕ್ಕೆ. ಸೊ ಬನ್ನಿ ಮಸಾಲ ರುಬ್ಕೊಂಬಿಡೋಣ. ಸೊ ಫಸ್ಟು ಒಂದು ಚಿಕ್ಕದಾದ ಒಂದು ಬಾಣಲಿ ತಗೊಂಡು ಅದಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, ಆಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡು ಅದು ಚಿಟ್ಪಿಟ ಅಂದ್ಮೇಲೆ ಈರುಳ್ಳಿ ಒಂದು ಸ್ವಲ್ಪ, ಒಂದು 1/4 ಗಡ್ಡೆ ಅಥವಾ ಅರ್ಧ ಗಡ್ಡೆ, ಅದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಬೇಕು. ಓಕೆನಾ. ಸೊ ನೆಕ್ಸ್ಟ್ ಏನ್ ಹಾಕ್ಬೇಕು ಅಂದ್ರೆ ಹೇಳ್ತೀನಿ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಕರಿಬೇವು, ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಆಮೇಲೆ ಈ ತೊಗರಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಒಂದು 2 ರಿಂದ 4 ಟೇಬಲ್ ಸ್ಪೂನ್ ಹಾಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಸೊ ಇದು ಮಸಾಲೆ ರುಬ್ಕೊಂತ ಇರೋದು. ಸೊ ಅದು ಹಾಕೊಂಡು ಒಂದು 2-3 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಒಂದು 1/4 ಕಪ್ ಹಾಕೊಂಡ್ರೆ ಸಾಕು. ಸೊ ಇಷ್ಟು ಆದ್ಮೇಲೆ ಒಂದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಒಂದು ಚಿಕ್ಕ ಜಾರ್ ತಗೊಂಡು ರುಬ್ಕೊಂಡ್ಬಿಡ್ಬೇಕು. ಬನ್ನಿ ಹೋಗಿ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬರೋಣ. ಸೊ ನೋಡ್ಬೋದು ಇದೇ ನಮ್ಮ ಒಬ್ಬಟ್ಟು ಸಾರಿಗೆ ಬೇಕಾಗಿರೋ ಮಸಾಲೆ. ಸೊ ಇದೇ ಮೇನ್ ಟೇಸ್ಟ್ ಕೊಡೋದು. ಸೊ ಇದನ್ನ ಕರೆಕ್ಟಾಗಿ ಮಾಡ್ಕೊಂಡ್ರೆ ನಮ್ಮ ಒಬ್ಬಟ್ಟು ಸಾರು ಚೆನ್ನಾಗಿ ಬರುತ್ತೆ. ಸೊ ನೆಕ್ಸ್ಟ್ ಒಂದು ತಪ್ಪಲೆ ತಗೊಂಡು ಅದಕ್ಕೊಂದು 4 ರಿಂದ 5 ಟೀ ಸ್ಪೂನ್ ಎಣ್ಣೆ ಹಾಕೊಂಡು ಒಂದು ಸ್ವಲ್ಪ ಕಾಯೋದಕ್ಕೆ ಬಿಟ್ಟು ನೆಕ್ಸ್ಟ್ ಒಗ್ಗರಣೆ ಹಾಕಬೇಕು. ಸೊ ಫಸ್ಟು ಒಂದು ಟೇಬಲ್ ಸ್ಪೂನ್ ಸಾಸಿವೆ, ಆಮೇಲೆ ಈ ಬೆಳ್ಳುಳ್ಳಿ ಸಣ್ಣದಾಗಿ ಹಚ್ಕೊಂಡಿದ್ವಲ್ಲ ಅದು, ಸ್ವಲ್ಪ ಇಂಗು ಹಾಕೊಂಡು, ಸೊ ಇಷ್ಟು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನೀಟಾಗೆ ಆಮೇಲೆ ಇನ್ನು ಮಿಕ್ಕಿದ ಏನೇನು ಐಟಮ್ ಹಾಕೊಬೇಕು ಅಂತ ನೋಡಿ. ಸೊ ಚಾನೆಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಇದೇ ತರ ಫುಡ್ ವ್ಲಾಗ್ಸು, ಫೆಸ್ಟಿವಲ್ ವ್ಲಾಗ್ಸು, ಕುಕಿಂಗ್ ವ್ಲಾಗ್ಸು, ಎಲ್ಲ ತರ ವ್ಲಾಗ್ಸು ಬರ್ತಾನೆ ಇರ್ತವೆ. ಸೊ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಈ ಯುಗಾದಿ ಹಬ್ಬಕ್ಕೆ ಈ ಸ್ಪೆಷಲ್ ಒಬ್ಬಟ್ಟು ಸಾರನ್ನ ಟ್ರೈ ಮಾಡಲಿ. ಸೊ ಆಮೇಲೆ ನೆಕ್ಸ್ಟು ಈ ಬ್ಯಾಡಗೆ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ ಉಳಿದಿರೋದಿತ್ತಲ್ಲ ಅದು, ಆಮೇಲೆ ಕರಿಬೇವು 1 ಕಡ್ಡಿ ಅಷ್ಟು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ಸ್ವಲ್ಪ ಕೆಂಪುಗಾಗೋವರೆಗೂ ಫ್ರೈ ಮಾಡಬೇಕು. ಸೊ ಗೈಸ್, ಇನ್ನೇನು ಯುಗಾದಿ ಹಬ್ಬ ಬಂತು. ಸೊ ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ನಿಮ್ಗೆಲ್ಲಾನು. ಸೊ ಈ ಯುಗಾದಿ ನಿಮ್ಮೆಲ್ಲರ ಜೀವನದಲ್ಲೂ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂತೀನಿ. ಸೊ ಆಮೇಲೆ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಈ ಹುಣಸೆ ಹುಳಿ ನಿಂಬೆಹಣ್ಣು ಗಾತ್ರದಷ್ಟು. ಸೊ ಫಸ್ಟು ಒಂದು ಸ್ವಲ್ಪ ಹಾಕೊಂಡು ನೋಡ್ರಿ, ನಿಮ್ಗೇನಾದ್ರೂ ಹುಳಿ ಕಡಿಮೆ ಅನ್ನಿಸ್ತು ಅಂದ್ರೆ ಆಮೇಲೆ ಉಳಿದಿರೋದನ್ನು ಹಾಕೊಂಡ್ಬಿಡ್ರಿ. ಆಮೇಲೆ ಬೆಲ್ಲ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು, ಜಾಸ್ತಿ ಬೇಡ. ಆಮೇಲೆ ಜಾಸ್ತಿ ಹಾಕೋದ್ರೆ ಏನಾಗುತ್ತೆ ಗೊತ್ತಾ, ಒಬ್ಬಟ್ಟು ಸಾರು ಸಿಹಿ ಆಗ್ಬಿಡುತ್ತೆ. ಆಮೇಲೆ ಸಾಂಬಾರ್ ಪುಡಿ ಒಂದು 5 ರಿಂದ 6 ಟೇಬಲ್ ಸ್ಪೂನು. ಸೊ ನಿಮ್ಗೆ ಏನಾದ್ರು ಖಾರ ಇನ್ನ ಕಡಿಮೆ ಅನ್ನಿಸ್ತಾ ಇದೆ ಅಂದ್ರೆ ಆಮೇಲೆ ಇನ್ನೊಂದು 2 ಟೇಬಲ್ ಸ್ಪೂನ್ ಆಡ್ ಮಾಡ್ಕೊಳ್ರಿ. ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿನ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದ್ 2 ನಿಮಿಷ ಕುದಿ ಬಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಮಸಾಲೆ ಹಾಕೊಬೇಕು. ಸೊ ಈ ಮಸಾಲೆ ರುಬ್ಕೊಂಡಿದ್ವಲ್ಲ, ಸೊ ಆ ಮಸಾಲೆನ ಇದಕ್ಕೆ ಆಡ್ ಮಾಡ್ಕೊಂಬಿಟ್ಟು ಒಂದ್ ಸ್ವಲ್ಪ ಲೈಟಾಗಿ ನೀರ್ನ ಆಡ್ ಮಾಡ್ಕೊಬೇಕು. ಸೊ ಬನ್ನಿ ಆಡ್ ಮಾಡ್ಕೊಳ್ಳೋಣ. ಸೊ ನೋಡಿದ್ರಲ್ಲ ಎಷ್ಟು ಆರಾಮಾಗಿ ಮಾಡ್ಬೋದು ಈ ಒಬ್ಬಟ್ಟು ಸಾರನ್ನ ಮನೆಯಲ್ಲಿ ಅಂತ. ಸೊ ಒಬ್ಬಟ್ಟು ಸಾರು ಪ್ಲಸ್ ಒಬ್ಬಟ್ಟು ಎರಡು ಒಟ್ಟಿಗೆ ಮಾಡ್ಕೊಂಡ್ಬಿಡ್ಬೋದು. ಆಮೇಲೆ ಈ ಬೇಳೆ ಕಟ್ನ ಸಪರೇಟ್ ಆಗಿ ಬೇಯಿಸ್ಕೊಂಡು ಈ ನೀರ್ನ ತಗೊಂಡಿದ್ವಲ್ಲ ಅದನ್ನ ಈ ಮಸಾಲೆ ಆದ್ಮೇಲೆ ಒಂದ್ 2 ನಿಮಿಷ ಬೆಂದ ಮೇಲೆ
ಈ ಬೇಳೆ ಕಟ್ ನೀರನ್ನ ಆ್ಯಡ್ ಮಾಡ್ಕೊಂಬಿಡ್ಬೇಕು. ಸೊ ಈ ಬೇಳೆ ಕಟ್ ನೀರು ಆ್ಯಡ್ ಆದ್ಮೇಲೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡ್ರೆ ನಮ್ಮ ಒಬ್ಬಟ್ಟು ಸಾರು ರೆಡಿ. ಸೊ ಚೆನ್ನಾಗಿ ಕುದಿ ಬರಬೇಕು. ಸೊ ನೋಡ್ತಾ ಇದ್ದೀರಲ್ಲ. ಸೊ ಈ ತರ ಚೆನ್ನಾಗಿ ಪೇಷನ್ಸ್ ಇರಬೇಕು ಗುರು. ಯಾವುದೇ ರೆಸಿಪಿ ಆಗಲಿ ಮನೇಲಿ ಮಾಡಬೇಕಾದ್ರೆ ಪೇಷನ್ಸ್ ಇಸ್ ದ ಕೀ ಆಫ್ ಸಕ್ಸೆಸ್. ಓಕೆನಾ? ಸೊ ಪೇಷನ್ಸ್ ಇದ್ರೇನೆ ನಮ್ಮ ಫುಡ್ಡು ಚೆನ್ನಾಗಿ ಬರೋದು. ಸೊ ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಂಡು, ಸೊ ಜಾಸ್ತಿ ಏನು ಹಾಕಕ್ಕೆ ಹೋಗ್ಬೇಡ್ರಿ. ಕಡಿಮೆ ಇದ್ರೂ ಬೇಕಾದ್ರೆ ಊಟದ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಜಾಸ್ತಿ ಆದ್ರೆ ತೆಗಿಯೋದಕ್ಕಾಗಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಚೆನ್ನಾಗಿ ತಿರುಗಿಸ್ಬಿಡೋಣ. ಸೊ ನಿಮ್ಗೆ ಯಾವ್ದಾದ್ರು ರೆಸಿಪಿ ವ್ಲಾಗ್ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾವು ಆದಷ್ಟು ಬೇಗ ಅದ್ರ ಮೇಲೆ ವ್ಲಾಗ್ ಮಾಡಿ ವೈಟಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ಗೈಸ್, ಹಾಗೆ ನಿಮ್ ತಲೆಯಲ್ಲಿ ಬರ್ತಿರ್ಬೇಕಲ್ಲ ಈ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡ್ಬೇಕು ಅಂತ. ಸೊ ಟೆನ್ಷನ್ ತಗೊಂಬೇಡಿ. ಆ ಯುಗಾದಿ ಹಬ್ಬಕ್ಕೆ ಒಬ್ಬಟ್ಟು ಮಾಡೋದನ್ನು ನನ್ನ ವೈಟಿ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ. ಬೇಕಿದ್ರೆ ಆ ಲಿಂಕ್ ನ ನನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ. ಹೋಗೊಂದ್ಸಲ ಚೆಕ್ಔಟ್ ಮಾಡಿ. ಸೊ ಯುಗಾದಿ ಸ್ಪೆಷಲ್ ಒಬ್ಬಟ್ಟು ಅಥವಾ ಹೋಳಿಗೆ, ಹೂರ್ಣ ಹೋಳಿಗೆ ಮಾಡೋದು ಹೇಗೆ ಅಂತಾನು ವಿಡಿಯೋ ಹಾಕಿದೀನಿ. ಸೊ ಹೋಗೊಂದ್ಸಲ ಚೆಕ್ಔಟ್ ಮಾಡಿ. ಸೊ ಈ ತರ ಚೆನ್ನಾಗಿ ಕುದಿ ಬಂದ್ಮೇಲೆ 1-2 ಕಡ್ಡಿ ಕೊತ್ತಂಬರಿ ಸಣ್ಣದಾಗಿ ಹಚ್ಕೊಂಡು, ಆಮೇಲೆ ಉಪ್ಪು ಕಡಿಮೆ ಇತ್ತು ಲೈಟಾಗೆ. ಸೊ ಇನ್ನೊಂಚೂರು ಉಪ್ಪನ್ನ ಆ್ಯಡ್ ಮಾಡ್ಕೊಂಡ್ವಿ. ಸೊ ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಕೈ ಆಡಿಸಿದ್ರೆ ನಮ್ಮ ಘಮಘಮವಾದ ಸ್ಪೆಷಲ್ ಒಬ್ಬಟ್ಟು ಸಾರು ರೆಡಿ. ಸೊ ಇದನ್ನ ಬಾಳೆ ಎಲೆ ಮೇಲೆ ಅನ್ನದ ಜೊತೆ ಹಾಕೊಂಡು ತಿಂತಾ ಇದ್ರೆ ಆಹಾ, ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೊ ಮಾಡಬೇಕಾದ್ರೆ ಇದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ ಆ ಸ್ಮೆಲ್ಲಿಗೆ ಫಿದಾ. ಸೊ ಗೈಸ್, ನೀವು ಈ ಒಬ್ಬಟ್ಟು ಸಾರನ್ನ ಮನೆಯಲ್ಲಿ ಟ್ರೈ ಮಾಡ್ತೀರಾ ತಾನೆ? ಈ ಹಬ್ಬಕ್ಕೆ ತಪ್ಪದೆ ಟ್ರೈ. ಸೊ ಗೈಸ್, ನೋಡಿದ್ರಲ್ಲ ಎಷ್ಟು ಸಖತ್ತಾಗಿ ಒಬ್ಬಟ್ಟು ಸಾರನ್ನ ಮನೆಯಲ್ಲೇ ಮಾಡ್ಕೊಬಹುದು ಅಂತ. ಸೊ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅಂತಾನು ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.